ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಎಲ್ಲರೂ ಕೂಡ ಹೊರಟಿದ್ದೀವಿ. ಹಾರು ಎಲ್ಲಿಗೆ ಹಾಕಿಸ್ತೀಯ ಇನ್ನು ಎರಡು? ಹೇಳು ಪಾಪ ನಾವು ಕಾಣಿಸಿಲ್ಲ, ಇಲ್ಲೆಲ್ಲ ಕಡೆ ದಾಚ್ ಬಿಟ್ಕೊಂಡ್ಬರ್ತಾಳೆ. ಮತ್ತೆ ಯೂಟ್ಯೂಬ್ ಚಾನಲ್ ಏನಮ್ಮ ಇರೋ ಪೌಡ್ರ್ ಹಾಕಂತೀನಿ ಅಲ್ಲಿ ಬಂದು. ಬೇಡ ಪರವಾಗಿಲ್ಲ. ಬೇಗ ಸ್ನಾನ ನೀನ್ ಹೋಗಲಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಟುಡೇ. ಆಂಟಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಹಾಯ್. ಟೆಂಟ್ ಹಾಕೋಬಿಟ್ಟಿದ್ಯಾ ಮಗಳೇ ಇಲ್ಲಿ? ಚಾಕ್ಲೇಟ್ ನೀವು ತರೋರು ನಿಮ್ ಪ್ಲಾನ್ ಇರ್ಬೇಕ್ರೆ ನೀವೇನ್ ಸಿಗ್ತೀರ ತರ್ಬೇಕು. ಚೇಂಜ್. ಶ್ವೇತಕ್ಕ ಬಾ. ಮಗ್ಳ ಅವ್ರಿಗೆ ಏನ್ ಮಾಡ್ತೀವಿ ಮಗ್ಳ ಎದ್ದಿಲ್ಲ ಅಂತಂದ್ರೆ? ಯಾರ್ಗ ಎದ್ದೇಳಿ ಎದ್ದೇಳಿ ಅಂತ ಹೇಳು. ಏ ಅದು ಮಲಗಿದ್ಲಲ್ಲ, ಅದು ಮುಂದೆಗಡೆ ಬಂದ್ಬಿಟ್ಟು ದೇವಸ್ಥಾನ. ಈ ಗ್ರೂಪಲ್ಲಿ ನಮ್ಮ ಅನ್ವಿಕ್ ಒಬ್ಬ ಮಿಸ್ ಆಗಿದ್ದಾನೆ. ಅವನಿಗೆ ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ವಿಡಿಯೋಸ್ ಇದೆ ನೋಡಿ. ಗಿಫ್ಟ್ ಅದು ಅರ್ಧ ಕೆಜಿ ಚಿಕನ್. ಕರೆಕ್ಟ್. ಇದನ್ನ ಆಕ್ಚುಲಿ ತಗೊಂಡಿರೋದು ಈ ಬಾಡಿ, ಕೊಡ್ತಾ ಇರೋದು ಈ ಬಾಡಿ. ಗಿಫ್ಟೇ ಕೊಟ್ಟಿಲ್ಲ ಆದ್ರೂ ಫೋಟೋ ತೆಗಿಸ್ಕೊತಾ ಇದೆಯಾ ಬರ್ತಾಳೆ. ಕೇಕ್ ಸ್ಪಾನ್ಸರ್ ನಿಂದ. ಸೂಪರ್. ನೋಡಿ ಕೇಕ್ ನ ಯಾವ್ದು ಕೊಟ್ಟವ್ರೆ. ನಾವ್ ಯಾರ್ದೇ ಬರ್ಡೇ ಆದ್ರೂ ನಮ್ಮ ಮನೇಲಿ ಇದೇ ಪೇಪರ್ ಎಲ್ಲ ಕೊಡೋದು, ಯಾಕಂದ್ರೆ ದುಡ್ಡು ಕೊಟ್ಟಿರಲ್ವಾ ಇದಕ್ಕೆ ನಾವು ವೇಸ್ಟ್ ಆದ್ರೆ ಮುಂದೆ, ಅದಕ್ಕೆ ನಾಳೆ ಕೊಡ್ತೀವಿ. ಎಲ್ಲಿ ಕೊಡ್ತಾರೆ? 5 ರೂಪಾಯಿ ಇಷ್ಟ ಅಲ್ವಾ? ಕರೆಕ್ಟ್. ಅಪ್ರಿಶಿಯೇಟ್ ನಿನಗೆ ಮಾಡ್ಬೇಕು, ತಿನ್ನೋದಷ್ಟೇ. ತಿಂದು ತಗೊಂಡ್ ತಿನ್ನು. ನಾನು ತಿಂದ್ರೆ ಜಾಸ್ತಿ ತಿನ್ನೋದನ್ನ ಗಿಫ್ಟ್ ಕೊಡಲಿಲ್ಲ ಅಂದ್ರೆ ಕೊಟ್ಟಿರೋ ಕೇಕ್ ಅಂತೂ ತಿನ್ಕೊಂಡು ನಾವೀಗ ಹೊರಡೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ನಾವು ಕೂಡ ಹೊರಡ್ತಾ ಇದ್ವಿ. ಸೊ ಅಷ್ಟರಲ್ಲಿ ಒಂದು ಪಿಕ್ ತೊಗೊಳ್ಳೋಣ ಅಂತೇಳಿ ಪಿಕ್ಗೆ ರೆಡಿ ಆದ್ವಿ. ಒಂಬತ್ತುವರೆವರೆಗೂ ಇರುತ್ತೆ. ಬಿಟ್ಟು ಹೋಗ್ತಾ ಇದ್ದಾರೆ, ಬೇಗ ಬಾಯ್ ಬಾಯ್. ನಿನ್ ಜಾಗ ಅಲ್ಲ ಮಗಳೇ. ಹ ಕ್ಲಾಸಿ ಓಯ್. ನೋಡಿ ಗೈಸ್ ಕ್ಲೀನ್ ಮಾಡ್ತಿದ್ದಾರೆ. ನೋಡಿ ಗೈಸ್
ಗೊತ್ತಿಲ್ಲ. ಕ್ಲಾಸಿಕ್ ಆಗ್ಬಿಟ್ಟಿದ್ದಾಳೆ ಗಾಯ್ಸ್. ನಿಜ ಗೊತ್ತಿಲ್ಲ ನಂಗೆ. ಇಂಥ ಗತಿ ಬರಬಾರ್ದಾಗಿತ್ತು ಅಕ್ಕ. ಕೂತಿದ್ದಂತ ನಿಜ, ಬಟ್ ಏನೂ ಆಗಿರ್ಲಿಲ್ಲ. ಕ್ಲಾಸಿಗೆ ಹುಷಾರಿರಲಿಲ್ಲ ಅಂತೇಳಿ ಸ್ವಲ್ಪ ವಾಮಿಟಿಂಗ್ ಮಾಡ್ಕೊತಾ ಇದ್ಲು. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನಾವು ಕೂಡ ಗೌಡ್ಗೆರೆಗೆ ಹೋದ್ವಿ. ಸೊ ಅಲ್ಲಿ ಟೆಂಪಲ್ಲಿ ಫಸ್ಟು ನಾವು ಹೋಗೋಷ್ಟರಲ್ಲೇ ಕ್ಲೋಸಿಂಗ್ ಟೈಮ್ ಇತ್ತಂತೇಳಿ ಫಸ್ಟು ದರ್ಶನ ಮಾಡ್ಕೊಂಡ್ವಿ. ಆಮೇಲೆ ಹೊರ್ಗಡೆ ಬಂದು ಸ್ವಲ್ಪ ಹೊತ್ತು ಅಲ್ಲೇ ದರ್ಶನ ಕೂಡ ಮಾಡಿಕೊಂಡು ನೆಮ್ಮದಿಯಾಗಿ ಪೀಸ್ಫುಲ್ಲಾಗಿ ಯಾರೂ ಇರಲಿಲ್ಲ, ಕೈ ಮುಕ್ಕೊಂಡೆಲ್ಲ ಬಂದ್ವಿ. ಏನು ಮಾಡೋದು, ಹೊರಟಿದ್ದೆ ಲೇಟಾಗಿ ಹೋಗಿತ್ತು. ನಾವು ಆ್ಯಕ್ಚುಲಿ ಮನೆ ಬಿಟ್ಟಾಗ್ಲೇ 8:30 ಆಗಿಬಿಟ್ಟಿತ್ತು. 9:30ವರೆಗೂ ಟೆಂಪಲ್ ಸಂಡೇ ಓಪನ್ ಇರುತ್ತೆ ಅಂತೇಳಿ ಹೋದ್ವಿ. ಸೊ ಹಾಗೆ ನಮಗೂ ದರ್ಶನ ಕೂಡ ಆಗಿ ಮುಗಿಸ್ಕೊಂಡು ನಾವು ಕೂಡ ಅಲ್ಲೇ ರೌಂಡ್ ಹಾಕ್ತಾಯಿದ್ವಿ. ನಾನು ಕೂಡ ದೇವ್ರ ಹತ್ರ ಒಂದು ಬ್ಲೆಸ್ ಮಾಡಿ ಬಂದಿದ್ದೀನಿ. ಅದೇನಾದರೂ ಆಗುತ್ತೆ ಅಂತಂದರೆ ನೋಡೋಣ. ಇಲ್ಲಿ ಅಂದ್ಕೊಂಡು ಹೋದರೆ ಆಗುತ್ತೆ ಅಂತ ನನಗೂ ಹೇಳಿದ್ದಾರೆ. ಕಾಯ್ದು ನೋಡೋಣ ಆಗುತ್ತಾ ಇಲ್ವಾ ಅಂತ. ಕ್ಲಾಸಿ ಮೇಡಮ್ ಎಂತಕ್ಕೆ ವಾಮಿಟ್ ಮಾಡ್ತಿದ್ಯಾ? ಇವಾಗ ಅವಳಿಗೆ ಮೆಡಿಕಲಲ್ಲಿ ಟ್ಯಾಬ್ಲೆಟ್ ಇಲ್ಲ ಅಂತಂದ್ರೆ ಗ್ಲೂಕೋಸ್ ತರನ ಏನೋ ತೊಗೊಂಡ್ಬರಕ್ಕೆ ಹೋಗ್ತಾವ್ರು. ಕ್ಲಾಸಿ ಎಂತಕ್ಕೆ ವಾಮಿಟು? ಏನಾಗಿದೆ ಅಂತ? 3 ml ಟಾನಿಕ್ ಅವಳಿಗೆ 3 ml ಅದು ಮಾಮೂಲಿ ತರ ಮಕ್ಕಳು ಕೂರಿಸ್ತೀವಲ್ಲ. ಏನಕ್ಕಂತ ಹಂಗಾಗಿರುತ್ತೆ? ಬತ್ತೀಯ ನೀನುವೇ ಕ್ಲಾಸಿ? ಬೇಡ ತಿನ್ನು ತಿನ್ನು ತಿನ್ನು. Wow! That's amazing. ಓ ಅದೆಲ್ಲ ಏನು ಏನು ನಾನಂತೂ ಒಂದೇ ಕೈ ತೊಳೆದಿದ್ದಪ್ಪ. ಏನಿದು? ಚಿಕನ್ ಕೈಮಾ ಥರ ಕೈಮಾ ಅಲ್ಲ, ಚಟ್ನಿ ಹಾಕೊಂಡು ಸಕ್ಕತ್ತಾಗಿರ್ತದೆ. ಚಿಕನ್ ಕೈಮಾ ಸಕ್ಕತ್ತಾಯ್ತಾ? ನಾನು ಆವಾಗಲೇ ಅದನ್ನ ಗ್ರಿಲ್ ಅಂತ ನೆನ್ಕೊಂಡಿದ್ದೆ, ಆದರೆ ಅದು ಗ್ರಿಲ್ ಅಲ್ಲ. ಬಾ, ನಾವು ಸುಮ್ಮನೆ ಅನ್ಕೊಂಡಿರೋದಷ್ಟೇ.
ಏನು ತೆಗಿಬೇಕು? ಬರಲಿ. ಏನು ಮಾಡ್ತೀಯ ರಮ್ಯ ನಾಳೆಯಿಂದ? ಏನು ಮಾಡ್ತೀಯ? ನಿಜವಾಗ್ಲೂ ಇವಳ ಥರ ಡಯಟ್ ಮಾಡ್ಬೇಕು ನಾವು. ಎಲ್ಲ ಇಲ್ಲಿ ಗೋಲಿ ಸೋಡನ ಕೈ ಕೊಡ. ಕುಡಿತಿರೋದು ಚೆಸ್ ಅನ್ಕೋ ಬತ್ತವಳೆ. ಫೋನ್ ಪೇ ಮಾಡಿಲ್ಲ, ಪುಣ್ಯ ಹಾಕಿತಿ. ಅಲ್ಲ 250 ಮಾಡಿ ಅಂದ್ರೆ 450 ಮಾಡ್ಬಿಟ್ಟು ಬಂದಿರೋ ಮಹಾನ್ ಬಾವುಂಡ್ರಿ ಅವರು. ಬಾಬಾ ಟಿಪ್ಸು ನನಗೆ 200 ರೂಪಾಯಿ. ಜ್ಯೂಸ್ ಮಾಡಿಕೊಟ್ರೆ ಟಿಪ್ಸ್ 200 ರೂಪಾಯಿ ಕೊಡ್ತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಮಾಡೋರಿಗೆ 200 ರುಪೀಸ್ ಟಿಪ್ಸ್ ಯಾರು ಕೊಡ್ತಾರೆ ರಮ್ಯ? ಓಯ್ ಟಿಪ್ಸ್ ಯಾರು ಕೊಡ್ತಾರೆ ಹೇಳು? ನಮ್ಮಪ್ಪ ಅಲ್ಲ, ನನ್ನ ಗಂಡ. ಕುಬೇರಳು ಸೋಡಾ ಕುಡಿದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾವಾಗಲೂ ನಂಗೆ ಇದೇ ಥರ ಸಪೋರ್ಟ್ ಮಾಡ್ತೀರಿ. ನಾನು ಸಪೋರ್ಟ್ ಮಾಡ್ತೀನಿ. ಹಾಗೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಅವಳನ್ನು ಕೂಡ ಮರಿಬೇಡಿ. ತೋರಿಸಿ, ನಾನು ಸಪೋರ್ಟ್ ಮಾಡ್ತೀನಿ ನಿಮಗೆ. ಓಕೆ. ಯಾರಿಗೆ? ಕಾವ್ಯ ಗೌಡ. ಬಾಯ್ ಬಾಯ್, ಗುಡ್ ನೈಟ್. ಅಯ್ಯೋ ನೀನ